ರೇಣುಕಾಸ್ವಾಮಿ ಕೇಸಲ್ಲಿ ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಿದಂತಾಗಿದೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ದರ್ಶನ್ ಪಾರಾಗಿದ್ದಾರೆ. ರೇಣುಕಾಸ್ವಾಮಿ ಕೇಸಲ್ಲಿ ದಾಸನಿಗೆ ಸದ್ಯದ ಮಟ್ಟಿಗೆ ಕೊಂಚ ರಿಲೀಫ್. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ನಟ ದರ್ಶನ್. ಬಳ್ಳಾರಿ ಶಿಫ್ಟ್ ಅರ್ಜಿ ವಜಾ ಆಗಿದೆ. ಕನಿಷ್ಠ ಸೌಲಭ್ಯಕ್ಕೂ ಕೂಡ ಆದೇಶ ಹೊರಬಂದಿದೆ. ಜೈಲಾಧಿಕಾರಿಗಳ ಕೈ ಸೇರಿದೆ ಕೋರ್ಟ್ ಆದೇಶದ ಪ್ರತಿ. ಇಂದು ಸೆಂಟ್ರಲ್ ಜೈಲಲ್ಲಿ ಜೈಲಾಧಿಕಾರಿಗಳ ಮೀಟಿಂಗ್ ಆಗತ್ತೆ. ಆರೋಪಿ ದರ್ಶನ್ ಶಿಫ್ಟ್ ಸಂಬಂಧ ಮಹತ್ವದ ಸಭೆ ನಡೆಯುತ್ತೆ. ಕ್ವಾರಂಟೈನ್ ಸೆಲ್ನಲ್ಲೇ ಕಂಟಿನ್ಯೂ ಆಗತ್ತಾ, ಈ ಬಗ್ಗೆ ಚರ್ಚೆ ನಡೆಯುತ್ತೆ. ನಟ ದರ್ಶನ್ ಹೇಗಿದ್ದವರು ಹೇಗಾಗ್ತಾರೆ ಅನ್ನೋದಕ್ಕೆ ಸಾಕ್ಷ್ಯ ಉದಾಹರಣೆ. ನಿನ್ನೆವರೆಗೂ ಕೂಡ ನನಗೆ ವಿಷ ಕೊಟ್ಟರೆ ಸಾಕು ಅಂತ ಹೇಳ್ತಾ ಇದ್ರು. 2 ಅರ್ಜಿಗಳ ವಿಚಾರಣೆ ಆಯಿತು. ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ಪಾರಾಗಿದ್ದಾರೆ. ಜೈಲಿನೊಳಗೆ ಸೆಕ್ಯೂರಿಟಿ ಬ್ಯಾರಕ್ ಶಿಫ್ಟ್ಗೂ ಕೂಡ ಮುಂದಾಗಿದ್ದಾರೆ. ಜೈಲಿನಲ್ಲಿ ಹೆಚ್ಚು ಖೈದಿಗಳ ಜಮಾವಣೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ದಚ್ಚುವನ್ನ ಇರಿಸೋ ಸಾಧ್ಯತೆ ಇದೆ. ದಾಸನಿಗೆ ನೀಡುವ ಭದ್ರತೆ ಹಾಗೆ ಸೌಲಭ್ಯದ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಸೆಂಟ್ರಲ್ ಜೈಲ್ನಲ್ಲಿ. ಕೆಲ ಬದಲಾವಣೆಗಳ ಬಗ್ಗೆ ಕೂಡ ಅಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ. ಸದ್ಯ ಅಧೀಕ್ಷಕರು ಹೈದರಾಬಾದ್ನಲ್ಲಿ ಟ್ರೈನಿಂಗ್ನಲ್ಲಿ ಇದ್ದಾರೆ. ಹಾಗಾಗಿ ಅಧೀಕ್ಷಕರು ಬಂದ ಬಳಿಕ ಸೆಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಹೇಳ್ತಾ ಇದೆ 2 ಅರ್ಜಿಗಳ ವಿಚಾರಣೆ ಆಯಿತು. ಒಂದು ಎಕ್ಸ್ಟ್ರಾ ಅಥವಾ ಹೆಚ್ಚುವರಿ ಬ್ಲಾಂಕೆಟ್ಸ್ ಅಥವಾ ಬೆಡ್ಶೀಟ್ಸ್ ಬೇಕು ಅಥವಾ ಒಂದು ತಲೆದಿಂಬು ಬೇಕು ಅನ್ನೋದು ಒಂದು. ಮತ್ತೊಂದು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋದು ಬೇಡ ಅನ್ನುವಂಥ ರೀತಿಯಲ್ಲಿ ಅರ್ಜಿ ಪರಿಶೀಲನೆ ಅಥವಾ ವಿಚಾರಣೆ ನಡೆಯಿತು. ಅದಾದಮೇಲೆ ಸದ್ಯದ ಮಟ್ಟಿಗೆ ಕೊಂಚ ರಿಲೀಫ್. ಜೈಲಿನಲ್ಲಿ ಹೆಚ್ಚು ಕೈದಿಗಳು ಜಮಾವಣೆ ಆಗುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ನಟ ದರ್ಶನ್ ನನ್ನ ಕೈಗಳಲ್ಲಿ ಫಂಗಸ್ ಆಗಿದೆ, ಸೂರ್ಯನ ನೋಡದೆ ಬಹಳ ದಿನಗಳಾಗಿದೆ, ಕೆಲವೊಂದಷ್ಟು ಬದಲಾವಣೆ ಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ಇವತ್ತು ಡಿಸ್ಕಸ್ ಆಗತ್ತೆ ಈ ಎಲ್ಲ ಕುರಿತಾಗಿ. ಸ್ವಾಮಿ ಕೇಸಲ್ಲಿ ದಚ್ಚು ಈಗಾಗಲೇ ಜೈಲು ವಾಸದಲ್ಲಿದ್ದಾರೆ. ಆರೋಪಿ ದರ್ಶನ್ಗೆ ಕೊನೆಗೂ ಸಿಕ್ಕಿದೆ ಅವರೇ ಬಯಸಿದಂತಹ ದಿಂಬು ಹಾಗೆ ಹಾಸಿಗೆ. ಕೋರ್ಟ್ ಆದೇಶವನ್ನ ಜೈಲಾಧಿಕಾರಿಗಳು ಪಾಲಿಸಿದ್ದಾರೆ. ಇನ್ನು ದಿಂಬು ಹಾಸಿಗೆ ಪಡ್ಕೊಂಡು ದಾಸ ನಿದ್ದೆ ಮಾಡಿದ್ದಾರೆ. ಬೆಳಗ್ಗೆ ಕೆಲವೊತ್ತು ವಾಕ್ ಕೂಡ ಮಾಡಿದ್ದಾರೆ ನಟ ದರ್ಶನ್. ತಿಂಡಿ ಆಗಿದೆ, ತಿಂಡಿ ಮಾಡಿ ಸೆಲ್ನಲ್ಲೇ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದಾರೆ ದರ್ಶನ್. ಈ ಹಿಂದೆ ಕೂಡ ಮಲ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅದರಲ್ಲೂ ಚಳಿ ಮಳೆ ಎಲ್ಲ ಇದೆ. ಹಾಗಾಗಿ ಹೆಚ್ಚುವರಿ ದಿಂಬು ಹಾಗೆ ಹಾಸಿಗೆಯನ್ನು ನೀಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಹೇಳಬೇಕು ಅಂದರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ವಿಚಾರಣೆಯನ್ನು ನಡೆಸಿದಾಗ ಅವರ ಸ್ಥಿತಿಯನ್ನು ಯಾರಿಗೂ ಬರಬಾರ್ದು, ಯಾವ ಶತ್ರುಗೂ ಬೇಡ ಅನ್ನುವಂಥ ರೀತಿಯಲ್ಲಿತ್ತು. ಹಾಗಾಗಿ ಕೋರ್ಟ್ ಪೂರ್ವಪರ ಎಲ್ಲ ಯೋಚನೆ ಮಾಡಿದ ನಂತರದಲ್ಲೇ ಆದೇಶವನ್ನು ನೀಡಿ ದಿಂಬು ಹಾಗೆ ಹಾಸಿಗೆಯನ್ನು ನೀಡಿದೆ. ಹಾಸಿಗೆ ದಿಂಬನ್ನು ಪಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಾರೆ ನಟ ದರ್ಶನ್. ನಟ ದರ್ಶನ್ ಅವರ ಸ್ಥಿತಿಯನ್ನು ಹೇಳ್ತಾ ಇದ್ವಿ. ನಿನ್ನೆ ವಾದ ಪ್ರತಿವಾದ ನಡೀತು. ಕೆಲವೊಂದಷ್ಟು ಹೇಳಬೇಕು ಅಂತ ಹೇಳಿದ್ರೆ ವಕೀಲರ ಮನವೊಲಿಕೆಯ ಕೆಲಸ ಕೂಡ ಆಯಿತು. ಅಂದರೆ ಅವರಿರುವಂತಹ ಪರಿಸ್ಥಿತಿ ಹೇಗಿದೆ, ಕೊಡಬೇಕಾ ಅಥವಾ ಬೇಡವಾ, ಕನಿಷ್ಠ ಯಾವ್ಯಾವ ಸೌಲಭ್ಯವನ್ನು ಕೊಡಬಹುದು, ಅವರ ಸ್ಥಿತಿ ಹೇಗಿದೆ ಎಲ್ಲವನ್ನ ನೋಡಿಕೊಂಡು ಹಾಸಿಗೆ ದಿಂಬು ಅವ್ರು ಕೇಳ್ಕೊಂಡ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಪಡ್ಕೊಂಡ ನಂತರದಲ್ಲಿ ನೆಮ್ಮದಿಯ ನಿದ್ದೆಯನ್ನು ನಟ ದರ್ಶನ್ ಮಾಡಿದ್ದಾರೆ. ಜೊತೆಗೆ ಬೆಳಗ್ಗೆ ತಿಂಡಿ ಕೂಡ ಆಗಿದೆ, ನೆಮ್ಮದಿಯಿಂದ ಇದ್ದಾರೆ. ಕ್ವಾರಂಟೈನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆ ಇದ್ದರೆ ಮಾತ್ರ ಕ್ವಾರಂಟೈನ್ ಜೈಲ್ನಲ್ಲಿ ಇಡೋದು. ಕೈಗೂ ಕೂಡ ಕೆಲವೊಂದಷ್ಟು ಫಂಗಸ್ ಆಗಿದೆ, ಬೆಳಕಿಗೆ ಬಂದಿಲ್ಲ ಅನ್ನುವಂಥ ಕೆಲವೊಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಎಲ್ಲವನ್ನ ಕನ್ಸಿಡರ್ ಮಾಡಿದ ನಂತರದಲ್ಲಿ ಈಗ ಹಾಸಿಗೆ ದಿಂಬನ್ನು ಕೋರ್ಟ್ ನೀಡಿರುವುದು.